ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಆದಿಕಾಂಡ 32ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯ. ಯಾಕೋಬನು ತನ್ನ ಮಾರ್ಗವಾಗಿ ಹೋಗುತ್ತಿದ್ದಾಗ ದೇವದೂತರು ಅವನ ಎದುರಿಗೆ ಬಂದರು. ಯಾಕೋಬನು ಅವರನ್ನು ನೋಡಿದಾಗ ಇದು ದೇವರ ಸೈನ್ಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹನೀಯಂ ಎಂದು ಹೆಸರಿಟ್ಟನು. ದೇವರಿಗೆ ಸ್ತೋತ್ರ. Genesis chapter 32 1-1. As Jacob went on his way, some angel met him. When he saw them, he said, "This is God's camp." So he called the place Mahanaim. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೇವೆ. ಪ್ರೀತಿದ ಮಕ್ಕಳೇ, ವಾಕ್ಯಭಾಗದಲ್ಲಿ ಕರ್ತನ ಸರ್ವಶಕ್ತನ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯಾಕೋಬನು ತನ್ನ ಮಾರ್ಗವಾಗಿ ಹೋಗುತ್ತಿದ್ದಾಗ ದೇವದೂತರು ಅವನೆದುರಿಗೆ ಬಂದರು. ದೇವರಿಗೆ ಸ್ತೋತ್ರ. ವಾಕ್ಯಭಾಗದ ಸನ್ನಿವೇಶ ನೋಡೋದಾದರೆ, ಯಾಕೋಬನು ವಾಗ್ದಾನದ ದೇಶವಂತ ಕಾನಾನ್ ದೇಶಕ್ಕೆ ಹಿಂದಿರುಗುವಂಥ ಸನ್ನಿವೇಶ. ವಾಗ್ದಾನ ದೇಶವಾದ ಕಾನಾನ್ ದೇಶವನ್ನು ಹಿಂದಿರುಗುವಂಥ ಸನ್ನಿವೇಶದಲ್ಲಿ ದೇವರೇ ತನ್ನ ದೂತರನ್ನು ಕಳಿಸಿ ಹೇಳಿದ್ರು, ಆಯಿತು ನೀನು ನಡಿ, ಈಗ ನಾನು ತಿರುಗಿ ನಿನ್ನ ತಂದೆ ದೇಶವಂತ ಕಾನಾನ್ ದೇಶಕ್ಕೆ ನಾನು ಸೇರಿಸಬೇಕು. ಏಕೆಂದರೆ ಮುಂಚಿತವಾಗಿ ವಾಗ್ದಾನ ಮಾಡ್ತಿರೋ ನೀವು ಹೋಗೋಲ್ಲ. ಅಲ್ಲಿ 28ನೇ ವಾಕ್ಯದಲ್ಲಿ 28ನೇ ವಾಕ್ಯದಲ್ಲಿ 10ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ. ಆಗ ಯಾಕೋಬನು ಬೇರ್ಷೆಬದಿಂದ ಕಾರಾನಿನ ಕಡೆಗೆ ಹೊರಟನು. ಅವನು ಒಂದು ಸ್ಥಳಕ್ಕೆ ಸೇರಿದಾಗ ಸೂರ್ಯಾಸ್ತಮಾನದ್ದರಿಂದ ಅಲ್ಲಿ ಉಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದನ್ನು ತೆಗೆದುಕೊಂಡು ತಲೆದಿಂಬಾಗಿ ಇಟ್ಟು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆಗ ಅವನು ಒಂದು ಕನಸನ್ನು ಕಂಡನು. ಏಣಿಯು ಭೂಮಿಯ ಮೇಲೆ ನಿಲ್ಲಿಸಲ್ಪಟ್ಟಿತು, ಅದರ ತುದಿಯು ಆಕಾಶಕ್ಕೆ ಮುಟ್ಟಿತು. ದೇವದೂತರು ಅದರ ಮೇಲೆ ಏರುತ್ತಾ ಹಿಡಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅದರ ಮೇಲೆ ನಿಂತುಕೊಂಡು, ನಿನ್ನ ತಂದೆ ಅಬ್ರಹಾಮನ ದೇವರು ಇಸಾಕನ ದೇವರು ಆದ ಯೆಹೋವನು ನಾನೇ. ನೀನು ಮಲಗಿರುವ ಭೂಮಿಯು ನಿನಗೂ ನಿನ್ನ ಸಂತತಿಗೂ ಕೊಡುವೆನು. ನಿನ್ನ ಸಂತತಿಯು ಭೂಮಿಯ ಧೂಳಿನಷ್ಟಾಗುವುದು. ನೀನು ಪಶ್ಚಿಮಕ್ಕೂ ಪೂರ್ವಕ್ಕೂ ದಕ್ಷಿಣಕ್ಕೂ ಉತ್ತರಕ್ಕೂ ಹರಡಿಕೊಳ್ಳುತ್ತೀಯೆ. ನಿನ್ನಿಂದಲೂ ನಿನ್ನ ಸಂತತಿಯಿಂದಲೂ ಭೂಮಿಯ ಎಲ್ಲ ಕುಲದವರು ಆಶೀರ್ವದಿಸಲ್ಪಡುವರು. ಇಗೋ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಈ ದೇಶಕ್ಕೆ ನಿನ್ನನ್ನು ತಿರುಗಿ ಬರಮಾಡುವೆನು ಎಂದರು. ಏಕೆಂದರೆ ನಾನು ನಿನಗೆ ಹೇಳಿದ್ದನ್ನು ಮಾಡುವವರೆಗೂ ನಿನ್ನನ್ನು ಬಿಡುವುದಿಲ್ಲ ಎಂದನು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಯಾಕೋಬನು ಅಣ್ಣನಿಗೆ ಮೋಸ ಮಾಡಿದ್ದಾನೆ, ತಂದೆಗೆ ಮೋಸ ಮಾಡಿದ್ದಾನೆ. ಸೊ ಅದರ ಭಯದ ನಿಮಿತ್ತವಾಗಿ ಅವನು ತಂದೆಯ ಮನೆಯನ್ನು ಬಿಟ್ಟು ಪದ್ದನ್ ಆರಾಮಿಗೆ ಹೋಗ್ತಾ ಇದ್ದಾನೆ. ಸೊ ಅಲ್ಲಿ ಮದುವೆ ಅನ್ನೋ ಒಂದು ನೆಪದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ವಾಸ್ತವ, ಅದು ನಿಜನೇ ಆಯಿತು. ಅಲ್ಲಿ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ದರ್ಶನ ಉಂಟಾಗಿ ಯಾಕೋಬನಿಗೆ ಕಾಡು, ಆಗ ಏನು ಮನೆಗಳಿರಲ್ವಲ್ಲ, ಕಾಡಿನ ಮಧ್ಯದಲ್ಲಿ ಹಾದು ಹೋಗೋಂಥ ಸನ್ನಿವೇಶದಲ್ಲಿ ಕತ್ತಲೆ ಆದಾಗ ವಾಕ್ಯಭಾಗ ಹೇಳೋ ಪ್ರಕಾರವಾಗಿ ಅವನು ಒಂದು ಕಲ್ಲನ್ನು ತಲೆದಿಂಬಾಗಿ ಮಾಡಿಕೊಂಡು ಮಲಿಕತ್ತಾನೆ. ಆ ಸ್ಥಳದಲ್ಲೇ ದೇವರು ಅವನಿಗೆ ದರ್ಶನವನ್ನು ಕೊಟ್ಟು ಮಾತನಾಡ್ತಾ ಇದ್ದಾರೆ. ಈ ಸ್ಥಳವನ್ನು ನಿನಗೂ ನಿನ್ನ ಸಂತತಿಗೂ ನಾನು ಕೊಡ್ತೇನೆ. ನಿನ್ನ ಸಂತತಿ ಆದರೆ ನಿನ್ನ ಸಂತತಿ ಎಷ್ಟೆಚ್ಚುತ್ತೆ, ಧೂಳಿನಷ್ಟು ಹೆಚ್ಚುತ್ತೆ. ಅಷ್ಟು ಮಾತ್ರ ಅಲ್ಲ, ನಾನು ನಿನಗೆ ವಾಗ್ದಾನ ಮಾಡಿದೆ ಎಲ್ಲವನ್ನು ವಾಗ್ದಾನಗಳನ್ನ ನೆರವೇರಿಸೋರ್ಗೂ ಬಿಡಲ್ಲ. ಭೂಮಿಯ ಧೂಳಿನಷ್ಟು ಆಗುವುದು. ನೀನು ಪೂರ್ವಕ್ಕೂ ಪಶ್ಚಿಮಕ್ಕೂ ಉತ್ತರಕ್ಕೂ ದಕ್ಷಿಣಕ್ಕೂ ಹರಡ್ಕೊಳ್ತೀಯ. ಅಷ್ಟು ಮಾತ್ರ ಅಲ್ಲ, ನಾನು ನಿನ್ನ ಸಂಗಡ ಇದ್ದು ಹೋಗುವಲ್ಲೆಲ್ಲ ನಿನ್ನ ಸಂಗಡ ಇದ್ದು ನಿನ್ನ ಕಾಪಾಡಿ ತಿರುಗಿ ನನ್ನ ದೇಶಕ್ಕೆ ಬರಮಾಡ್ತೇನೆ. ಏಕೆಂದರೆ ನಾನು ನಿನಗೆ ಹೇಳಿದ್ದನ್ನು ಮಾಡುವವರೆಗೂ ನಿನ್ನ ಬಿಡೋದಿಲ್ಲ. ದೇವರಿಗೆ ಸ್ತೋತ್ರ. ದೇವರ ವಾಗ್ದಾನಗಳು ಜೀವಿತಗಳಲ್ಲಿದೆಯಾ? ನಾವು ಮಾಡೋಕ್ಕಾಗಲ್ಲ ಅಂದರೂ ಸಹ ದೇವ್ರು ಬಿಟ್ಕೊಡಲ್ಲ. ಅವ್ರು ಮಾಡೇ ಮಾಡ್ತಾರೆ. ನಾನು ಬಿಟ್ಕೊಡೋದೇ ಅಲ್ಲ. ನಿನ್ನ ಕುರಿತಾಗಿ ನಾನು ಮಾಡಿರ್ತಕ್ಕಂಥ ಉದ್ದೇಶಗಳನ್ನ ನೆರವೇರಿಸುವವರೆಗೂ ನಾನು ನಿನ್ನ ಬಿಟ್ಕೊಡಲ್ಲ. ದೇವರಿಗೆ ಸ್ತೋತ್ರ. ಯಾಕೋಬನ ಜೀವಿತ ಎಲ್ಲ ಅದಾಯಿತು. ಅವನು ತನ್ನ ಮಾವನ ಮನೆಯಲ್ಲಿ ಇದ್ದು ಅವನು ವಿವಾಹ ಆಯಿತು. ಅಷ್ಟು ಮಾತ್ರ ಅಲ್ಲ, ಆಶೀರ್ವಾದ ಅಭಿವೃದ್ಧಿಗಳೆಲ್ಲ ಆಯಿತು. ಅದೆಲ್ಲವೂ ಆದಮೇಲೆ ತಿರುಗಿ ತನ್ನ ತಂದೆ ದೇಶಕ್ಕೆ ವಾಪಸ್ ಬರಬೇಕಾಗಿರುತ್ತೆ. ದೇವದೂತನೇ ಅಲ್ಲಿ ವಾಗ್ದಾನ ಮಾಡ್ದ, ನೀನು ತಿರುಗಿ ನಡೆ, ಯಾಕೆಂದರೆ ನಿನಗೆ ವಾಗ್ದಾನ ಮಾಡಿದ ದೇಶಕ್ಕೆ ನೀನು ತಿರುಗಿ ನಡೆ. ಸೊ ಆಗ ಯಾಕೋಬನ ಪಲಾಯನ ಉಂಟಾಯಿತು. ಯಾಕೋಬನ ಪಲಾಯನದಲ್ಲಿ
ಅವನಿಗೆ ಭಯ. ಯಾಕೆಂದರೆ ಮಾರ್ಗ ಮಧ್ಯದಲ್ಲಿ ಅವನ ಅಣ್ಣ ವಾಸ ಮಾಡ್ತಕ್ಕಂಥ ದೇಶವನ್ನು ಅದು ಅವನು ಮುಂದೆ ಹೋಗ್ಬೇಕಾಗುತ್ತೆ. ಸೊ ಆಗ ಯಾಕೋಬನಿಗೆ ಭಯ ಆಗುತ್ತೆ. ಯಾಕೆಂದರೆ ನನ್ನ ಅಣ್ಣನ ನಾನು ಚಿಕ್ಕಂದಿನಲ್ಲಿ ವಂಚಿಸ್ಬಿಟ್ಟಿದ್ದೀನಲ್ಲ ಅಂತ. ಅದಕ್ಕೆ ಮುಂಚೆನೇ ಯಾಕೋಬನಿಗೆ ಉಂಟಾದಂಥ ದರ್ಶನ ಇದು. ಆ ದರ್ಶನ ಏನಂದರೆ, ಯಾಕೋಬನು ತನ್ನ ಮಾರ್ಗವಾಗಿ ಹೋಗುತ್ತಿದ್ದಾಗ ದೇವದೂತರು ಅವನೆದುರಿಗೆ ಬಂದರು. ಯಾಕೋಬನು ಅವರನ್ನು ನೋಡಿದಾಗ ಇದು ದೇವರ ಸೈನ್ಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹಾನಯೀಮ್ ಎಂದು ಹೆಸರಿಟ್ಟನು. ದೇವರಿಗೆ ಸ್ತೋತ್ರ. ಯಾಕೋಬನಿಗೆ ದೇವದೂತರೇ ದರ್ಶನ ಕೊಟ್ಟರು. ನೀನು ಭಯಪಡಬೇಕಾಗಿಲ್ಲ, ನೀನು ಚಿಂತೆ ಮಾಡಬೇಕಾಗಿಲ್ಲ. ಅವನು ದೊಡ್ಡ ದಂಡೆ ಬಂದು ದರ್ಶನ ಕೊಟ್ಟಿದೆ, ನಿನ್ನ ಪರವಾಗಿ ನಾವಿದ್ದೇವೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿದೆಯಾ? ಮಾಡೋದಕ್ಕೆ ಕಾರ್ಯಗಳಿದೆಯಾ? ಅದಕ್ಕೆ ವಿರುದ್ಧವಾಗಿ ಮನುಷ್ಯರಲ್ಲಿ ಯಾರಾದರೂ ನಿಮಗೆ ಶತ್ರುಗಳಾಗಿ ನಿಂತಿದ್ದಾರಾ? ನೀವು ಭಯಪಡಬೇಕಾಗಿಲ್ಲ. ದೇವರು ನಿಮ್ಮ ಸಂಗಡ ಇರಬೇಕಾದ್ರೆ ನೀವು ಭಯಪಡಬೇಕಾಗಿಲ್ಲ. ಏಕೆಂದರೆ ಯೆಹೋವನು ಒಬ್ಬನ ಸಂಗಡ ಇರೋದಾದರೆ ಅವನ ಶತ್ರುಗಳನ್ನು ಸಹ ಮಿತ್ರರನ್ನಾಗಿ ಮಾಡ್ತಾನೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮ ಸಂಗಡ ಇರೋದಾದರೆ, ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಇರೋದಾದರೆ, ನಾವು ಹೋಗ್ಬೇಕಾಗಿರೋ ಮಾರ್ಗದಲ್ಲೂ ಅವ್ರು ನಮ್ಮ ಸಂಗಡ ಇರ್ತಾರೆ. ನಾವು ಮಾಡೋ ಕಾರ್ಯದಲ್ಲಿ ನಮ್ಮ ಸಂಗಡ ಇರ್ತಾರೆ. ನಮಗೆ ವಾಗ್ದಾನ ಮಾಡೋ ದೇಶಕ್ಕೂ ಸಹ ಅವ್ರ ನಮ್ಮನ್ನು ಸೇರಿಸುವವರಾಗಿದ್ದಾರೆ. ಆದರೆ ನಮ್ಮನ್ನು ಕುರಿತಾಗಿ ಅವ್ರು ಇಟ್ಟಿರ್ತಕ್ಕಂತಹ ಉದ್ದೇಶಗಳನ್ನು ಅವರು ನೆರವೇರಿಸದೆ ಬಿಡುವುದೇ ಇಲ್ಲ. ದೇವರಿಗೆ ಸ್ತೋತ್ರ. ಸೊ ಹೀಗಾಗಿ ನಂಬಿಕೆ ಮಾತ್ರ ಇರಲಿ. ವಾಕ್ಯ ಭಾಗ ನಮಗೆ ಹೇಳಲ್ಪಡುತ್ತೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಅದನ್ನು ತಾನೇ ಹೇಳಿದ್ದು, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಸೊ ನಂಬಿಕೆ ನಿಮ್ಮಲ್ಲಿದೆಯಾ? ಕರ್ತನ ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ವಾಗ್ದಾನಗಳನ್ನ ನೆರವೇರಿಸುವ ಆತನಾಗಿದ್ದಾನೆ. ನಾವು ಹೋಗ್ಬೇಕಾಗಿರೋ ಸ್ಥಳಗಳೆಲ್ಲ ನಮ್ಮನ್ನು ಕರ್ಕೊಂಡೇ ಹೋಗ್ತಾರೆ. ಮಾಡಬೇಕಾಗಿರೋ ಕಾರ್ಯಗಳೆಲ್ಲ ಮಾಡಿಸ್ತಾರೆ. ನಮ್ಮನ್ನು ತಿರುಗಿ ಸೇರಿಸಬೇಕಾಗಿರ್ತಕ್ಕಂಥ ದೇಶಕ್ಕೆ ಅವ್ರ ನಮ್ಮನ್ನು ಸೇರಿಸೋರಾಗಿದ್ದಾರೆ. ಸೊ ಹಾಗಾಗಿ ವಾಗ್ದಾನಗಳು ಜೀವಿತದಲ್ಲಿರೋದ್ರೆ ಭಯಪಡಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ಕರ್ತರೇ ನಮ್ಮ ಜೀವಿತಗಳಲ್ಲಿ ಅದನ್ನು ಮಾಡಿ ಮುಗಿಸುವವರೆಗೂ ಸಹ ನಮ್ಮನ್ನು ಬಿಡೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕಾರ್ಯಗಳು ನಮಗೆ ಎಷ್ಟೇ ವಿರುದ್ಧವಾಗಿರ್ಬೋದು, ಅವನು ವಾಗ್ದಾನ ಮಾಡಿರೋ ಪ್ರಕಾರವಾಗಿ ನಮ್ಮ ಸಂಗಡ ಇರೋದಾದರೆ ನಮ್ಮ ಶತ್ರುಗಳನ್ನು ಸಹ ಅವರು ನಮಗೆ ಮಿತ್ರರನ್ನಾಗಿ ಮಾಡಿ ನಮ್ಮ ಕಾರ್ಯಗಳನ್ನ ಜಯಿಸುವವರೆಗೂ ಸಹ ಅವ್ರನ್ನ ಬಿಟ್ಕೊಡಲ್ಲ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವ ಆತನೇ, ಸರ್ವವ್ಯಾಪಿ ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಕರ್ತನೇ ಎಸಪ್ಪ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ದೊಡ್ಡ ಅದ್ಭುತಗಳನ್ನ ಮಾಡಿ ತೋರಿಸಿದ್ದೀರಾ. ಯಾಕೋಬನ ಜೀವಿತದಲ್ಲೂ ಸಹ ನೀವು ಅದನ್ನು ಮಾಡಿದ್ದೀರಾ. ಎಸಪ್ಪ, ಅಷ್ಟು ಮಾತ್ರ ಅಲ್ಲ, ನಮ್ಮ ಜೀವಿತಗಳನ್ನು ಇಟ್ಟಿರ್ತಕ್ಕಂಥ ಉದ್ದೇಶಗಳನ್ನ ನೆರವೇರಿಸ್ತಾ ನಾನು ಬಿಟ್ಟುಕೊಡೋದಿಲ್ಲ. ನೀವೆಲ್ಲಿಗೆ ಹೋದ್ರೆ ಅಲ್ಲಿಗೆ ನಾನು ನಿಮ್ಮ ಸಂಗಡ ಇರ್ತೇನೆ. ನಿಮ್ಮನ್ನು ಕುರಿತಾಗಿ ನೀವು ಇಟ್ಟಿರ್ತಕ್ಕಂಥ ಉದ್ದೇಶಗಳನ್ನ ನೆರವೇರಿಸ್ತಾ ಬಿಟ್ಟುಕೊಡೋದಿಲ್ಲ ಅಂತ ಯಾಕೋಬನ ಜೀವಿತದಲ್ಲಿ ಹೇಳಿದ ಪ್ರಕಾರವಾಗಿ ನಮ್ಮ ಜೀವಿತಗಳನ್ನು ಕಾರ್ಯಗಳನ್ನ ಇಟ್ಟು ಅದನ್ನು ನೆರವೇರಿಸೋದ್ರಲ್ಲಿ ನಂಬಿಗಸ್ತರಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ. ಯಾಕೋಬನು ಹಾದು ಹೋಗುವಂಥ ಮಾರ್ಗದಲ್ಲಿ ಅವನಿಗೆ ಎಷ್ಟೇ ಭಯ ಇದ್ದರೂ ಸಹ ನೀವು ದೊಡ್ಡ ಸೈನ್ಯವನ್ನೇ ಕಳಿಸಿ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ್ದೀರಾ. ಕರ್ತನೆ, ಯಾಕೋಬನು ನಂಬಿಗಸ್ತರ ನಡ್ಕೊಂಡ ನಿಮಿತ್ತವಾಗಿ ಎಸಪ್ಪ, ನಾವು ನಮ್ಮ ನಂಬಿಗಸ್ತರ ನಡ್ಕೊಳ್ಳೋದಕ್ಕೆ ನಿಮಗೆ ಒಪ್ಪಿಸ್ಕೊಡ್ತೀವಿ. ನಮ್ಮ ಜೀವಿತಗಳನ್ನು ಇಟ್ಟಿರ್ತಕ್ಕಂಥ ಉದ್ದೇಶಗಳನ್ನು ನೀವು ನೆರವೇರಿಸುವವರಾಗಿದ್ದೀರಾ. ಎಲ್ಲದರಲ್ಲಿ ಎಸಪ್ಪ ನೀವೇ ನಮ್ಮ ಸಂಗಡ ಇರೋದರಿಂದ ನಮ್ಮ ಶತ್ರುಗಳನ್ನು ಸಹ ನಮಗೆ ಮಿತ್ರರನ್ನಾಗಿ ಮಾಡಿ ನಿಮ್ಮ ಕಾರ್ಯಗಳನ್ನು ಸಾಧಿಸುವುದರಲ್ಲಿ ನಂಬಿಗಸ್ತರಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಾವು ಸಹ ನಂಬಿಗಸ್ತರಾಗಿ ನಿಮಗೆ ಒಪ್ಪಿಸ್ಕೊಡ್ತೇವೆ. ನಿಮ್ಮ ಕಾರ್ಯಗಳೇ ನಡೀಲಿ, ನಿಮ್ಮ ಚಿತ್ತವೇ ನಡೀಲಿ, ನಿಮ್ಮ ಕಾರ್ಯಗಳು ಜರುಗಲಿ, ನಿಮಗೆ ಮಹಿಮೆ ಆಗಲಿ, ಜನರಿಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.